ಬಟ್ ಹೌ ಇಟ್ ಸ್ಟಾರ್ಟೆಡ್ ಅಂತ ಅಂದರೆ ವಾಟ್ ನಿಮ್ಮನ್ನು ಪ್ರೇರಣೆ ಮಾಡಿದ್ದು ಹೇಗೆ? ಫ್ಲಾರಿಸ್ಟ್ ಆಗಿರಲಿಲ್ಲ ನೀವು, ವಿಪ್ರೋದಲ್ಲಿ ಫಸ್ಟ್ ಆರ್ಡರ್ ಸಿಗತ್ತೆ, ಆಮೇಲೆ ನೀವು ಲ್ಯಾಂಡ್ಸ್ಕೇಪಿಂಗ್ ಗೊತ್ತಿರಲಿಲ್ಲ, ಏಕದಮ್ ನಿಮ್ಗೊಂದು ದೊಡ್ಡ ಜಾಗದಲ್ಲಿ ಲ್ಯಾಂಡ್ಸ್ಕೇಪ್ ಮಾಡಿಕೊಡಿ ಅಂತ ಕ್ಯಾಂಡಲ್ ಗಾರ್ಡನ್ ಮಾಡ್ತೀರಿ ನೀವು. ವಾಟ್ ಡ್ರೋವ್ ಯು? ನಿಮ್ಮನ್ನು ಪುಷ್ ಮಾಡಿದ್ದೇನು? ನನ್ನ ಮಕ್ಕಳು, ಮನೆ ಪರಿಸ್ಥಿತಿ, ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನಾನು ಮಾಡಿಸ್ಕೊತಿದ್ದು ಹ್ಯುಮಿಲಿಯೇಷನ್. ಏನಾಗ್ತಿತ್ತು ಅಂದರೆ? ಹೌದು, ಎಲ್ಲರೂ ಒಂಥರ ಇವಳಿಗೆ ಬರಲ್ಲ ಒಂಥರ ನಾನು ಒಂದು ಯೂಸ್ಲೆಸ್ ಕ್ರಿಯೇಚರ್ ಅನ್ನೋ ಥರ ಒಂಥರ ಕ್ರಿಯೇಟೆಡ್ ಮನೆಯಲ್ಲಿ. ಒಂಥರ ಲೈಕ್ ಸಣ್ಣೋಳು ಅಂತ ಮುದ್ದು ಅಂತ ಸಣ್ಣ ವಯಸ್ಸಲ್ಲಾಯಿತು. ಅದಾದಮೇಲೆ ಇವಾಗ ನಮ್ಮ ಹಸ್ಬೆಂಡು ಏನಾದ್ರು ದುಡ್ಡು ಕೊಂಡು ಮಾಡ್ಕೊಂಡ್ರೆ ನಿಂಗೆ ಬರಲ್ಲ, ಕೊಂಡು ಮಾಡ್ಕೊಡ್ತೀನಿ, ಏನಾದ್ರು ಮಾಡ್ಕೊಂಡ್ರೆ ನಾನು ನಿಂಗೆ ಬರಲ್ಲ, ನಾ ಮಾಡ್ತೀನಿ, ಇದು ಮಾಡ್ತೀನಿ, ಆ ಥರ. ಲೈಕ್ ಇಟ್ ವಾಸ್ ಲೈಕ್ ನಾನು ಅದ್ರ ಜೊತೆಗೆ ಜೀವನ ಮಾಡೋದು ಕಲ್ತ್ಕೊಂಬಿಟ್ಟಿದ್ದೆ. ಬಟ್ ಆಮೇಲೆ ಐ ಸ್ಟಾರ್ಟೆಡ್ ಕೆಲವು ಸಿಚುವೇಷನಲ್ಲಿ ಐ ಫೆಲ್ಟ್ ಲೈಕ್ ಐ ಹ್ಯಾವ್ ಟು. ನನಗೆ ಅದನ್ನು ಕೆಲವರು ನನ್ನ ಫ್ರೆಂಡ್ಸೇ ಹೇಳಿದ್ದು. ಆ್ಯಕ್ಚುಲಿ ಇವರು ವಿಪ್ರೋ ಡೈರೆಕ್ಟರ್ ಹೆಂಡತಿ ಅವರು ಹೇಳಿದ್ರು, ಲೈಕ್ ಪ್ರಭಾಕರ್ ಅಂತ ಅವ್ರ ಹೆಂಡತಿ ಹೇಳಿದ್ರು, ನೀವು ಇಷ್ಟೆಲ್ಲ ಟ್ಯಾಲೆಂಟೆಡ್ ಇದೆ, ಯಾಕೆ ಎಲ್ಲರ ಹತ್ರ ನೀವು ಅಲಕ್ಷ್ಯ ಮಾಡಿಸ್ಕೊತೀರಾ? ದಟ್ ಮೇಡ್ ಮೀ ಗೋ ಇನ್ ಟು ದಿಸ್. ನೀವು ಒಬ್ಬ ತಾಯಿಯಾಗಿ ನಿಮ್ಮ ಮಗ ಮದುವೆ ಆದಾಗ ಏನು ಒಂದೊಂದು ಸಜೆಷನ್ ಏನಾದರೂ ಕೊಟ್ಟಿದ್ರಾ ನೀವು? ಯಾಕಂದರೆ ನಿಮ್ಮ ಮನೆಗೆ ಒಬ್ಬ ಸೊಸೆ ಬರ್ತಿದ್ಲು. ಫಸ್ಟ್ ಟೈಮ್ ನಾನು ನನ್ನ ಸೊಸೆಯನ್ನು ನೋಡಿದಾಗ ಲೈಕ್ ನನಗೆ ಒಳಗಡೆಯಿಂದ ರೂಮರ್ಸ್ ಇತ್ತು, ಲೈಕ್ ಇವನು ಇದರಲ್ಲಿ ಡಯಾಲಮಲ್ಲಿದ್ದಾಗ ಯಾವುದೋ ಹುಡುಗಿನ ಲವ್ ಮಾಡ್ತಿದ್ದಾನೆ ಅಂತ. ನಂಗೆ ತುಂಬ ಕುತೂಹಲ ಇತ್ತು, ಯಾವ ಥರ ಹುಡುಗಿನ ನನ್ನ ಮಗ ಲವ್ ಮಾಡ್ತಿದ್ದಾನೆ. ಒಂದಿನ ಅವ್ನು ಕರ್ಕೊಂಬಂದ ಸೀಮನ. ಕರ್ಕೊಂಬಂದ. ನಂಗೆ ತುಂಬ ಖುಷಿ ಅಂದರೆ ಖುಷಿ ಅವಳನ್ನು ನೋಡಿ. ಎಷ್ಟು ಚೆನ್ನಾಗಿದ್ದಾಳೆ ನೋಡೋಕ್ಕೆ, ಒಂಥರ ಲೈಕ್ ಶಿ ಇಸ್ ವೆರಿ ಬ್ಯಾಲೆನ್ಸ್ಡ್. ನಾನಂದರೆ ನನ್ನ ವಿಷಯದಲ್ಲಿ ಐ ಆಮ್ ಲಕ್ಕಿ ಆ್ಯಕ್ಚುಲಿ. ಲೈಕ್ ಅವರು 10 ವರ್ಷ ದೇ ಯೂಸ್ ಟು ಲವ್. ಅವ್ರು ಲವ್ ಮಾಡುವಾಗಲೇ ಡಿಸೈಡ್ ಮಾಡಿದ್ರು ನಾವು ಮದುವೆ ಮಾಡ್ಕೋತೀವಿ ಅಂತ. ಸೊ ಮದುವೆ ಆಯಿತು. ಮದುವೆ ಆದಮೇಲೂ ಅಷ್ಟೇ ನಾವು ಒಂಥರ ಈಗ ನಮ್ಮ ಕಂಪ್ನಿ ಎಲ್ಲ ಪ್ರೋಗ್ರೆಸ್ಗೆ ನಮ್ಮ ಹಸ್ಬೆಂಡ್ ಅಂತಲೂ ಅವಳೊಂದು ಲಕ್ಷ್ಮಿ ಅಂತಲೇ ಕರೀತಾರೆ. ನಮ್ಮ ಮನೆಗೆ ಬಂದಿದ್ದು ಲಕ್ಷ್ಮಿ ಅವಳು ಅಂತ. ಸೊ ಶೀ ಈಸ್ ಲೈಕ್ ಸಚ್ ಎ ಸ್ವೀಟ್ ಗರ್ಲ್. ಲೈಕ್ ಅವಳು ವೆರಿ ಡಿಟರ್ಮಿಂಡ್. ಅವಳಿಗೆ ರೀಸೆಂಟಾಗಿ ಕ್ಯಾನ್ಸರ್ ಆಯಿತು, ನೀವೆಲ್ಲ ಓದಿರ್ತೀರ. ಲೈಕ್ ತುಂಬ ನಮಗೆ 3-4 ವರ್ಷದಲ್ಲಿ ಇದೆಯಲ್ಲ, 3 ವರ್ಷದಲ್ಲಿ ಸಿಕ್ಕಾಪಟ್ಟೆ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ, ತುಂಬ ಡಿಸ್ಟರ್ಬೆನ್ಸು. ಆ ಸಿಚುವೇಶನ್ನ ಲೈಕ್ ನನಗೆ ಗೊತ್ತಾದ ದಿನ ಲೈಕ್ ನನ್ನ ಸೊಸೆ ಕ್ಯಾನ್ಸರ್ ಅಂತ, ಇಟ್ ವಾಸ್ ಅ ವೆರಿ ಬಿಗ್ ಟ್ರಾಜಿಡಿ ಆಫ್ ಮೈ ಲೈಫ್ ಆ್ಯಕ್ಚುಲಿ. ನನಗೆ ವಾಟ್ ಟು ಡೂ, ನಂಗೆ ಕಿರ್ಚಿ ಅಳೋಣ ಅನ್ನೋ ಥರ, ನನಗೆ ಹೇಗೆ ಇದನ್ನು ತಡ್ಕೊಳ್ಳಿ ನಾನು ಅನ್ನೋ ಥರ. ಆಮೇಲೆ ಅವಳೇ ಸಮಾಧಾನ ಮಾಡಿದ್ಲು ನನಗೆ, ಲೈಕ್ ನೋ ಐ ವಿಲ್ ಫೈಟ್ ದಿಸ್ ಔಟ್ ಅಂತ. ಅವಳು ಮತ್ತು ಆಮೇಲೆ ಅವಳಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ಅದೆಲ್ಲ ಅವ್ರಿಗೂ ಇದರಲ್ಲಿ ಇಂಟರ್ನೆಟಲ್ಲೆಲ್ಲ ಹಾಕಿದ್ದಾರೆ ಅವರು. ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ಅವರಮ್ಮ ನಾನು ಕೂತ್ಕೊಂಡು ಅಳೋದು. ಆಮೇಲೆ ಲೈಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ನಮ್ಮ ಹಸ್ಬೆಂಡ್ ಅಂತಲೂ ಪಾಪ ಯೂಸ್ ಟು ಲವ್ ಹರ್ ಸೋ ಮಚ್. ಆ್ಯಂಡ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ಅವಳಿಗೆ ಫಸ್ಟ್ ಡೇ ಹೇಳಿದರು, ನೀವು ಕೀಮೋ ತೊಗೊಳ್ಳುವಾಗ ಕೂದಲು ಇರುತ್ತೆ ಅಂತ. ಅವತ್ತು ನನಗೆ ಅವಳಿಗೆ ಕ್ಯಾನ್ಸರ್ ಅಂತ ಗೊತ್ತಾದಾಗ ನನ್ನ ಸೊಸೆಗೆ ಲೈಕ್ ಅವರ ಅಮ್ಮ ಪಾಪ ನನಗಿಂತನೂ ಸ್ವಲ್ಪ ಮೈಲ್ಡ್, ಓಕೆ, ಲೈಕ್ ನಾನಾದರೂ ಒಂದು ಸ್ವಲ್ಪ ಪ್ರಪಂಚ ಗೊತ್ತಿರೋಳು, ಅವರು ಸ್ವಲ್ಪ ಇನ್ನೂ ಮನೆಗೆ ಬಂದ ಮಗಳು ತುಂಬ ಇಷ್ಟಪಟ್ಟು 10 ವರ್ಷ ಪ್ರೀತಿಸಿ ಮಗ ಮದುವೆ ಆಗಿದ್ದು ಎಂತ ಹೇಗಾಗಿರ್ಬೇಕು, ಜಸ್ಟ್ ಇಮ್ಯಾಜಿನ್. ಕ್ಯಾನ್ಸರ್ ಅನ್ನೋ ಹೆಸರಿದೆಯಲ್ಲ, ಅದೇ ನಮ್ಮನ್ನು ಅಲ್ಲಾಡಿಸ್ಬಿಡುತ್ತೆ, ವೀಕ್ ಮಾಡಿಬಿಡುತ್ತೆ. ಆಮೇಲೆ ದಟ್ಸ್ ಪ್ರೋಸೆಸ್. ಪ್ರತಿ ಪ್ರೋಸೆಸ್ಸಲ್ಲೂ ನಾನು ಐ ವಾಸ್ ವಿಟ್ನೆಸ್ಸಿಂಗ್, ನಾನು ನೋಡ್ತಾ ಇದ್ದೆ. ಲೈಕ್ ನಾವು ಜೊತೆಲೇ ಅಲ್ವಾ ಇರೋದು. ಸೊ ಲೈಕ್ ಅವಳು ನಮ್ಗೆ ಯಾರಿಗೂ ತೋರಿಸ್ಕೋತಾ ಇರಲಿಲ್ಲ ಅವಳ ದುಃಖನ, ಅವಳ ಪೇಯ್ನ. ಎಷ್ಟು ನಂಗೊಂದು ಸತಿ ಅನಿಸುತ್ತೆ ಹೇಗಿರೋಕ್ಕೆ ಸಾಧ್ಯ ಹಾಗೆ ಅಂತ, ಲೈಕ್ ಅಷ್ಟು ಡಿಟರ್ಮಿನ್ಡ್. ಆಮೇಲೆ ಕೀಮೋ ತಿರುಪಿ ತೊಗೊಂಬಂದಾಗ್ಲೂ ನಾವು ಒಂದಿನ ನಾಲ್ಗೆ ಎಲ್ಲ ಬ್ಲೂ ಆಗುತ್ತೆ, ಆಮೇಲೆ ಏನೂ ತಿನ್ನೋಕ್ಕಾಗಲ್ಲ. ಆಮೇಲೆ ನಾನು ಒಂದಿನ ಕೀಮೋಥೆರಪಿ ತೊಗೊಂಬಂದಾಗ ಯಾವ ಥರ ಪೇಯ್ನ್ ಆಗುತ್ತೆ ಅದಕ್ಕೆ ಅವಳು ಹೇಳ್ತಾಯಿದ್ಲು, ಒಂದು ಲಾರಿ ನಮ್ಮ ಮೈ ಮೇಲೆ ಹೋದರೆ ಹೇಗಾಗ್ಬೋದು ಅಷ್ಟು ನೋವಾಗುತ್ತೆ ಅಂತ, ಅಷ್ಟು ನೋವು. ಆಮೇಲೆ ಅವಳು ತೊಗೋತಾ ಇದ್ದಿದ್ದು ಎಲ್ಲ ಹೈ ಎಂಡ್ ಥೆರಪಿ, ಲೈಕ್ ಕಾಸ್ಟ್ಲಿಯೆಸ್ಟ್ ಥೆರಪಿ. ಆಮೇಲೆ ಫಸ್ಟ್ ಡೇ ಅವಳು
ತಲೆ ಕೂದಲು ಕಟ್ ಮಾಡ್ಕೊಂಡು ಬರುವಾಗ ಅದನ್ನು ಒಂದು ವಾರ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಕಟ್ ಮಾಡಿ ಕಿಂಗ್ ಫಿಶರ್ ಟವರಲ್ಲಿ ನನ್ನ ಮಗನ ನಿಖಿಲ್ ಮನೆ ಇತ್ತು, ಅಲ್ಲಿ ಹೋಗಿ 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 ಮಾಡ್ಕೊಂಡು ಬರೋಳು ಅವಳು. ಅಲ್ಲಿ ಬಂದು ಲಾಸ್ಟ್ ಡೇ ಅವಳು ಫುಲ್ ಶೇವ್ ಮಾಡ್ಕೊಂಡಾಗ ಇಟ್ ವಾಸ್ ವೆರಿ ಪೇನ್ಫುಲ್ ಟು ಸಿ. ಅದಕ್ಕೆ ನನ್ನ ಮಗನೂ ಶೇವ್ ಮಾಡ್ಕೊಂಡ. ಐ ಥಾಟ್ ಆಫ್ ಶೇವಿಂಗ್ ಮೈ ಹೆಡ್ ಆ್ಯಂಡ್ ಬೇಡ ಬೇಡ ಅಂದರು ಎಲ್ಲರೂ. ಐ ಆಲ್ಸೋ ಥಾಟ್ ಆಫ್ ಶೇವಿಂಗ್ ಆ್ಯಂಡ್ ಲೈಕ್ ಒಂಥರ ಅವನು ನೋಡಿ ಎಷ್ಟು ಡೆಡಿಕೇಟೆಡ್ ಅವಳು ಹೆಂಡತಿಗೋಸ್ಕರ. ಅವರು ದೇ ಆರ್ ವೆರಿ ಗುಡ್. ನನಗೆ ಎಲ್ಲ ಪ್ರಪಂಚದಲ್ಲಿ ಅದೇ ಥರ ಬದುಕಬೇಕಂತ ಆಸೆ. ಗಂಡ ಹೆಂಡತಿ ಎಲ್ಲರೂ ಸುಖವಾಗಿರ್ಬೇಕು. ಏನಾಗುತ್ತೆ ಜೀವನ ಇರೋದು ಒಂದು 40-50 ವರ್ಷ, 60 ವರ್ಷ ಮ್ಯಾಕ್ಸಿಮಮ್. ನಾನು ನಮ್ಮ ಹಸ್ಬೆಂಡ್ ಒಂದು 40 ವರ್ಷ 43 ವರ್ಷ ವಿಲ್ ಲಿವ್ ಟುಗೆದರ್. ಯಾವಾಗ ಯಾರು ಹೋಗ್ತಾರೆ ಅಂತ ಗೊತ್ತಿರಲ್ಲ. ವೆನ್ ದೇ ಆರ್ ದೇರ್ ಟುಗೆದರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದಾಗ ಲೈಕ್ ಅವರು ಹ್ಯಾಪಿಯಾಗಿದ್ದರೆ ಮಕ್ಳುಗಳಿಗೆ ಏನೇ ಇರಲಿ, ಬಡತನ ಇರಲಿ, ಏನೇ ಇರಲಿ, ಸಿರಿತನ ಇರಲಿ, ಏನೇ ಇರಲಿ, ಮನೆಯಲ್ಲಿ ಹ್ಯಾಪಿಯಾಗಿರೋಕ್ಕೆ ಏನು ಕಷ್ಟ. ಹ್ಯಾಪಿ ಅವರೊಂಥರ ಇಬ್ಬರಿಗೂ ತುಂಬ ಒಳ್ಳೆ ಜೋಡಿ. ಆಮೇಲೆ ಸ್ಲೋಲಿ ಲೈಕ್ ಕೀಮೊಥೆರಪಿಗಳು ಆಗ್ತಾ ಬಂತು. ಸಾಮಾಜಿಕ ಸೇವೆಯ ಜೊತೆಗೆ ನನಗೆ ನಿಮಗೆ ಪರಿಸರದ ಕಾಳಜಿ ಬಗ್ಗೆ ಇರುವಂಥ ಅದೊಂದು ರೀತಿ ಮೋಹ ಅಂತ ಅನಿಸುತ್ತೆ ನಿಮಗೆ. ಪರಿಸರದ ಬಗ್ಗೆ ಅತಿ ಗಾಢ ಪ್ರೀತಿ ರೇವತಿ ಕಾಮತ್ ಅವರಿಗೆ. ನೀವು ಅವ್ರ ಜೊತೆ ಕೂತು ಮಾತಾಡಿದ್ರಿ ಅಂದರೆ ಅವ್ರು ಇಡೀ ದಿನ ಮಾತಾಡ್ತಾರೆ ನಿಮ್ಮ ಜೊತೆ. ನಿಮ್ಮ ಸುತ್ತಮುತ್ತ ಹೆಂಗೆ ನೀವು ಗಿಡ ಬೆಳೆಸ್ಬೋದು, ಯಾವ ರೀತಿ ಉಳಿಸ್ಬಹುದು, ಆ್ಯಂಡ್ ಅದರ ಜೊತೆಗೆ ನಿಮ್ಮ ಲೈಫನ್ನು ನೀವು ಯಾವ ರೀತಿ ಉಳಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಏನಂತ ಹೇಳಿದ್ರೆ ನಂಗೆ ನಿಜ ಹೇಳಬೇಕಂದ್ರೆ ನನಗೀಗ ನೇಚರ್, ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ನಂಗೆ ಒಳಗಡೆ ನನಗೆ ಒಂದು ಕೆರೆ ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ ನಾನು ಇವಾಗ, ಅದಕ್ಕೆ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ನನಗೆ. ಆ ಕೆರೆ ಪಿಕ್ಚರೇ ಬರ್ತಾಯಿದೆ. ನಾನು ಇವಾಗ ನಿಮ್ಮ ಹತ್ರ ಇವಾಗ ಮಾತಾಡ್ತಿದ್ದು ನನಗೆ ಎರಡು ಮೈಂಡ್ ವರ್ಕ್ ಆಗುತ್ತೆ. ಓಕೆ, ನಾನು ಇವಾಗ ನಿಮ್ಮ ಹತ್ರ ಮಾತಾಡ್ತಿದ್ರು ನಂಗೆ ಬ್ಯಾಕ್ಗ್ರೌಂಡಲ್ಲಿ ಬೇರೆ ಏನೋ ಅಲ್ಲ, ಒಳಗಡೆ ಮೈಂಡಲ್ಲಿ ನಂಗೆ ಆ ಪಿಕ್ಚರ್ ಒಂಥರ ಬರ್ತಾ ಇದೆ. ನೋಡು, ನಿನ್ನ ರಿಕ್ವೈರ್ಮೆಂಟ್ ಇದೆ, ಇಲ್ಲಿ ನಿನ್ನ ಅವಶ್ಯಕತೆ ಇದೆ, ಬಾ ವಾ ವಾ ಅಂತ ಕರಿತಾ ಇರುತ್ತೆ. ಒಂಥರ ಮಲ್ಕೊಂಡ್ರು ಅದೇ, ಏನೇ ಮಾಡ್ತಿದ್ರು ಅದೇ, ನನಗೆ ಎಲ್ಲಿ ಹೋಗಿದ್ರು ಅದೇ, ಎಲ್ಲೇ ಹೋಗಿ ಏನೇ ಮಾಡಿದ್ರು ನಾನೇನಾದರೂ ಅಲ್ಲಿ ನಾ ಮಾಡಬೇಕು ಅಂದ್ಕೊಂಡಿರೋದನ್ನು ನಂಗೆ ಅದೊಂಥರ ಬರ್ತಾ ಇರುತ್ತೆ, ಕೂಗು ಅಂತಾರೆ. ಆ ಥರ ನನಗೆ ಲ್ಯಾಂಡ್ಸ್ಕೇಪಿಂಗ್ ಮಾಡುವಾಗ ಮಾಡ್ತಾ ನಾನು ಭಾಳ ಬೆಳೆದೆ ಲ್ಯಾಂಡ್ಸ್ಕೇಪಿಂಗಲ್ಲಿ. ನನ್ನ ಕಂಪ್ನಿ ಹೆಸರು ಕ್ಯಾಲಿಕ್ಸ್ ಅಂತ. ತುಂಬ ಎಲ್ಲ ಕಡೆ ಮಾಡುವಾಗ ನನಗೆ ಈ ಗಿಡ ಮರಗಳ ಬಗ್ಗೆ ನನಗೆ ಇಂಪಾರ್ಟೆನ್ಸ್ ಗೊತ್ತಾಯಿತು. ಹೇಗೆ ಬೆಳೆಸ್ಬೇಕು ಅದನ್ನು, ಯಾವ ಥರ ಬೆನಿಫಿಟ್ ಆಗುತ್ತೆ ನಮಗೆ ಇದು ಗಿಡ ಮರಗಳು ಯಾವುದು. ಆಮೇಲೆ ನಾವು ಓದೋಕ್ಕೆ ಶುರು ಮಾಡಿದೆ, ಪಾಯ್ಸನಸ್ ಮರಗಳು, ನಾನ್ ಪಾಯ್ಸನಸ್ ಮರಗಳು, ನಮ್ಮ ದೇಶದ ಮರಗಳು, ಹೊರ ದೇಶದ ಮರಗಳು. ಇವಾಗ ನಮ್ಮ ದೇಶದಲ್ಲಿ ಹೊರ ದೇಶದ ಮರಗಳನ್ನು ತೊಗೊಂಡು ಬಂದು ಹಾಕಿದ್ರೆ ಏನು ದುಷ್ಪರಿಣಾಮ ಆಗುತ್ತೆ. ಹೊರ ದೇಶದಲ್ಲಿ ಬೆಳಗೋ ಎಷ್ಟೊಂದು ನಾವು ಮನೆ ನಿತ್ಯದಲ್ಲಿ ಯೂಸ್ ಮಾಡೋ ಗಿಡಗಳು ಪಾಯ್ಸನಸ್ ಗಿಡಗಳು. ಆ ಪಾಯ್ಸನಸ್ ಗಿಡಗಳಿಂದ ಯಾವ ಥರ ಎನರ್ಜಿ ಹುಟ್ಟುತ್ತೆ, ಆ ಎನರ್ಜಿ ಹುಟ್ಟಿದ್ದು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಹೆಲ್ತ್ ಮೇಲೆ ಹೇಗದು ದುಷ್ಪರಿಣಾಮ ಬೀಳುತ್ತೆ. ಆ ಗಾಳಿ ಬಂದಿದ್ದು ನಾವು ಮೂಗಿಂದ ಇನ್ಹೇಲ್ ಮಾಡಿದಾಗ ಚರ್ಮದ ರಂಧ್ರಗಳಿಂದೆಲ್ಲ ನಾವು ಇನ್ಹೇಲೇಷನ್ ನಡೆಯುತ್ತಲ್ವ, ಬಂದಾಗ ಹೇಗೆ ನಮಗೆ ಇದು ದುಷ್ಪರಿಣಾಮ ಆಗುತ್ತೆ. ಹೈಯೆಸ್ಟ್ ಡ್ರೀಮ್ ಏನು ನಿಮ್ಮದು ಇವಾಗ ಪರಿಸರಕ್ಕೆ ಅನ್ನೋ ವಿಷಯದಲ್ಲಿ? ಬಹಳಷ್ಟು ಕೆಲಸಗಳನ್ನು ಎವ್ರಿ ಡೇ ಮಾಡ್ತಾ ಇದ್ದೀರಾ ನೀವು, ಆದರೆ ಒಂದು ಡ್ರೀಮ್ ಅಂತೂ ಇದ್ದೇ ಇರುತ್ತೆ. ಇಲ್ಲ, ನನಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ನಾಗನಾಯಕನಹಳ್ಳಿ ಕೆರೆ ಇದು ಮಾಡಿದ್ನಲ್ಲ, ಬಂಡ್ ಲೀಕ್ ಆಗ್ತಾಯಿತ್ತು, ಅದು ರೆಕ್ಟಿಫೈ ಮಾಡಿದೆ. ಬಂಡ್ 1.5 ಅಡಿ ಅಗಲ ಇತ್ತು, ಅದನ್ನು 40 ಫೀಟ್ ಮಾಡಿದೆ. ರೋಡ್ಸ್ 40 ಫೀಟ್ ಅದನ್ನು ಅಗಲ ಮಾಡಿಸಿದೆ. ಆಮೇಲೆ ಈ ಥರ ಮಾಡಿದಾಗ ಜನಗಳಿಗೆ ಉಪಕಾರ ಮಾಡಿಕೊಡ್ತಾ ಇದ್ದಾಗ ಜನಗಳಿಗೆ ಅವ್ರ ಎದುರುಗಡೆ ಬಂದು ಯಾರೂ ತುಂಬ ಅಪ್ರಿಷಿಯೇಟ್ ಮಾಡಲ್ಲ. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನು, ಲೈಕ್ ಇದು ಇವಾಗ ನೀರು ತುಂಬಿತು ಅಂದರೆ ಈ ಕೆರೆ ಇನ್ಯಾವತ್ತೂ ನೀರು ಹೋಗಲ್ಲ. ಸೊ ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತೆ, ರೈತರುಗಳಿಗೆ ಹೆಲ್ಪ್ ಆಗುತ್ತೆ. ಲೈಕ್ ಕೆಲವರಂತಲೂ ನನ್ನನ್ನು ಪೂಜಿಸ್ತಾರೆ. ಇವಾಗ ಏನಾಗಿದೆ, ಇನ್ನೊಂದು ಕೆರೆ ತೊಗೊಳಕ್ಕೆ ಹೊರಟಿದ್ದೀನಿ. ಒಂದೊಂದು ವರ್ಷಕ್ಕೆ ಒಂದೊಂದು ಕೆರೆ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಡ್ರೀಮ್ ಏನಂತ ಹೇಳಿದ್ರೆ, ಕಾಡುಗಳಲ್ಲಿ ಬತ್ತೋಗಿದೆಯಲ್ಲ ಆ ಕೆರೆಗಳನ್ನು ನಾನು ಇದು ಮಾಡಬೇಕು. ಆಮೇಲೆ ಸುವರ್ಣಮುಖಿನ ಪಲ್ಯೂಷನ್ ಮುಕ್ತ ಮಾಡಬೇಕು. ಸುವರ್ಣಮುಖಿ ಬನ್ನೇರುಘಟ್ಟ ರೋಡಲ್ಲಿ ಹುಟ್ಟುತ್ತೆ, ಅದು ಹರ್ಕೊಂಡು ಹೋಗಿ ಕಾವೇರಿ ಸೇರುತ್ತೆ. ವೃಷಭಾವತಿ ಬಸವನಗುಡಿಲಿ ಹುಟ್ಟುತ್ತೆ. ವೃಷಭಾವತಿ ಬಗ್ಗೆ ನನಗೆ ಇದಿದೆ,
ಡ್ರೀಮ್ ಇದೆ, ನನ್ನ ಕೈಲಿ ಸಾಧ್ಯನಾ ಅನ್ನೋದು ಗೊತ್ತಿಲ್ಲ ನನಗೆ. ವೃಷಭಾವತಿ ಹುಟ್ಟಿ ತುಂಬ ಅದು ಒಳಗಡೆ ಬೆಂಗಳೂರು ಒಳಗಡೆ ಹೋಗುತ್ತೆ. ಬೆಂಗಳೂರು ಒಳಗಡೆ ಎಲ್ಲ ಇಂಡಸ್ಟ್ರಿಯಲ್ ಪೊಲ್ಯೂಷನ್ನು ಎಲ್ಲ ಪೊಲ್ಯೂಷನ್ನು ಎಲ್ಲ ಬಂದು ಅದು ಒಂದು ಕೊಚ್ಚಿ ಎಷ್ಟು ಅನ್ಯಾಯ ಅಲ್ವಾ. ನಂಗನ್ಸುತ್ತೆ ಏನು ಗೊತ್ತಾ, ಇದು ಪಾಪ, ನಾವು ಮಾಡ್ತಾ ಇರೋದು ಪಾಪ. ನಾನು ಹೇಳ್ತಾ ಇದ್ದೀನಿ, ಯಾರೇ ಮಾಡಲಿ, ನಾವು ಇಂಡಸ್ಟ್ರಿನೇ ಮಾಡಲಿ, ಗೌರ್ಮೆಂಟೇ ಮಾಡಲಿ, ಮನೆಯವ್ರುಗಳೇ ಮಾಡಲಿ, ಅಪಾರ್ಟ್ಮೆಂಟ್ನವರೇ ಮಾಡಲಿ, ಯಾರು ಮಾಡಿದ್ರು ಅವ್ರ ಪಾಪ ಕಟ್ಕೊಂಡೇ ಕಟ್ಕೋತಾರೆ, ಗ್ಯಾರಂಟಿ. ನಾನು ಹೇಳ್ತಾ ಇದ್ದೀನಿ. ಈಗ ಪಂಜಾಬಲ್ಲಿ ಇದು ಮೇಘಸ್ಫೋಟ ಆಯಿತು, ಇನ್ನೆಲ್ಲೋ ಮೇಘಸ್ಫೋಟ ಆಯಿತು. ಮೇಘಸ್ಫೋಟ ಆಗೋದೇನು, ನಮ್ಮ ಭೂಮಿ ಸ್ವಲ್ಪ ನೀರು ನುಗ್ತಾ ಇದೆ. ಇನ್ನೊಂದು 30-40 ವರ್ಷದಲ್ಲಿ ಇದೇ ಥರ ಅನ್ಯಾಯಗಳು ನಮ್ಮ ಪ್ರಕೃತಿ ಮೇಲೆ ನಡೆದ್ರೆ ಭೂಮಿ ಹೋಗಿ ನಾವು ನೀರು ಮುಚ್ಕೊಂಬಿಡುತ್ತೆ ಭೂಮಿಗೆ. ನಮಗೆಲ್ಲ ಪರದಾಡಬೇಕಾಗತ್ತೆ. ಆಮೇಲೆ ಯು ಬಿಲೀವ್ ಇಟ್ ಆರ್ ನಾಟ್, ಇದರಲ್ಲಿ ಒಂದು ಜಾತಿ ಮರನ ಎಲ್ಲ ಕಡೆ ನಡ್ತಾ ಇದ್ದಾರೆ, ಕೋನೋಕಾರ್ಪಸ್ ಅಂತ. ತಬೂಬಿಯಾ ರೋಸಿ ಅಂತ ಒಂದು ನೆಟ್ಟು ಎಲ್ಲ ಜಪಾನ್ ಥರ ಕಾಣುತ್ತೆ ಅನ್ನೋ ಥರ, ಅದು ಬಯೋಡೈವರ್ಸಿಟಿ ಹಾಳು ಮಾಡ್ತಾ ಇದೆ. ನಮಗೆ ಮಳೆ ಬರೋದು ರೆಡ್ಯೂಸ್ ಮಾಡ್ತಾ ಇದೆ. ಭೂಮಿ ಒಳಗಡೆ ಮಣ್ಣನ್ನೇ ನಮ್ಮದು ಇದನ್ನು ಹಾಳು ಮಾಡ್ತಾ ಇದೆ, ಕ್ವಾಲಿಟಿನ. ಸುತ್ತಮುತ್ತ ಮನೆಗಳವ್ರಿಗೆ ಸುತ್ತಮುತ್ತ ಏರಿಯಾದಲ್ಲಿ ಪಲ್ಯೂಟೆಂಟ್ಸ್ನ ಇನ್ಕ್ರೀಸ್ ಮಾಡ್ತಾ ಇದೆ. ಪಲ್ಯೂಟೆಂಟ್ಸಿಂದ ಆಸ್ತಮಾಗಳು ಜಾಸ್ತಿ ಆಗ್ತಾ ಇದೆ. ಇವಾಗ ಯಾಕೆ ಗೌರ್ಮೆಂಟ್ನವರು ಇದನ್ನು ಕ್ರಾಸ್ ವೆರಿಫೈ ಮಾಡಿ ಹಾಕ್ಸಲ್ಲ ಗಿಡಗಳನ್ನು ಅಂತ ನಂಗೆ ಒಂದು ಕ್ವಶನ್ನು. ಈಗ ಕೋನೋಕಾರ್ಪಸ್ಸು ನಾನು ಮೊನ್ನೆ ಯಾವುದೋ ಒಂದು ಸ್ಕೂಲ್ ಹತ್ರ ಹೋಗಿದ್ದೆ, ಲೈನಲ್ಲಿ ಹಾಕಿದ್ದಾರೆ, ಏರ್ಪೋರ್ಟಲ್ಲಿ ಹಾಕಿದ್ದಾರೆ ಕೋನೋಕಾರ್ಪಸ್ಸು. ನಾನು ಹೇಳೋದು, ಕೋನೋಕಾರ್ಪಸ್ ತಮಿಳ್ನಾಡು, ಆಂಧ್ರ ಪ್ರದೇಶದಲ್ಲೆಲ್ಲ ಬ್ಯಾನ್ ಮಾಡಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಖುಷಿಯಾಗಿ ಹಾಕ್ತಾ ಇದ್ದಾರೆ. ಅದಕ್ಕಿಂತ ನಾನು ಹೇಳೋದು ಹೆಂಗೆ ಗೊತ್ತಾ, ಅವ್ರು ಹಾಕ್ತಾ ಇದ್ದಾರೆ, ನಾವುಗಳು ಜನತೆ ಬೆಂಗಳೂರಿನವರು ಯಾರೋ ಇಗ್ನೋರೆನ್ಸ್ ಆಗ್ತಾ ಇದ್ದಾರೆ ಅಂದ್ಕೊಳ್ಳಿ. ಜನರು ನಾನು ಇವಾಗ ಹೇಳ್ತಾ ಇದ್ದೀನಿ, ಎಲ್ಲಿ ಹೋದರೂ ಭಾಷಣದಲ್ಲಿ ಹಿಚ್ಕೋತಾ ಇರ್ತೀನಿ, ಕೋನೋಕಾರ್ಪಸ್ಸು ಪಾಯ್ಸನಸ್ಸು, ನಮಗೆ ಒಳ್ಳೆಯದಲ್ಲ ಅಟ್ಮಾಸ್ಫಿಯರ್ಗೆ ಅಂತ. ಬಟ್ ಎಷ್ಟು ಜನ ಬರ್ತಾರೆ ನನ್ನ ಜೊತೆ ಕೈ ಜೋಡ್ಸೋಕ್ಕೆ? ರೈಟ್. ಯಾರೋ ಮನೆಯಲ್ಲಿ ಆ ಕೋನೋಕಾರ್ಪಸ್ ಪಕ್ಕ ಇರುತ್ತೆ, ಅಲ್ಲಿ ಮನೆ ಒಳಗಡೆ ಒಬ್ಬರು ಆಸ್ಮಾ ಪೇಷಂಟ್ ಯಾರೋ ಒದ್ದಾಡ್ತಾ ಇರ್ತಾರೆ. ಅವ್ರಿಗೆ ಏನಕ್ಕೆ ಮೆಡಿಸಿನ್ ಮೇಲೆ ಮೆಡಿಸಿನ್ ಕೊಡ್ತಾ ಇರ್ತಾರೆ. ಅವ್ರಿಗೆ ಅವ್ರ ಮನೇಲಿ ಮಗು ಏನಕ್ಕೆ ಇದು ಈ ಬ್ರೀತಿಂಗ್ ಇದರಲ್ಲಿ ಒದ್ದಾಡ್ತಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಆ್ಯಕ್ಚುಲಿ ಕಾಸ್ ಇರುತ್ತೆ ಕೋನೋಕಾರ್ಪಸ್. ಅವೇರ್ನೆಸ್ ತರದೇ ನನ್ನ ಕೆಲಸ. ಆ್ಯಕ್ಚುಲಿ ನಾನು ಮಾಡ್ತಿದ್ದೀನಿ ನನ್ನ ಕೆಲಸಗಳನ್ನು. ನನ್ನ ಕೆಲಸದ ಜೊತೆಗೆ ನನಗೆ ಅವೇರ್ನೆಸ್ ತಂದು ಅವ್ರುಗಳು ಸಪೋರ್ಟ್ ಮಾಡಲಿ ಅನ್ನೋದು ಆಸೆ. ಜನರು ಕೈ ಜೋಡಿಸ್ಬೇಕಾಗಿದೆ. ತಲ್ಲಹಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾರು ಹಾಕಿದ್ರೆ ತಲ್ಲಹಟ್ಟೆ ಮಾಡ್ತಾರೆ. ನಾವು ಏನು ಮಾಡ್ತಿದ್ದೀವಿ, ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ನಾನು ಒಬ್ಳಿಗೋಸ್ಕರ ನಾನು ಮಾಡ್ಕೋತಿದ್ದೀನ, ಜನಗಳಿಗೋಸ್ಕರ ಮಾಡ್ತಿರೋದು. ಯಾವ್ದಾರು ಇವಾಗ ಒಂದು ಕೆರೆ ಅದು ಲೋಟಸ್ ಪಾಂಡ್ ಆಗಿತ್ತಂತೆ, ಅದಕ್ಕೆ ಹೋಗಿ ನಾನು ಪರ್ಮಿಷನ್ ಕೇಳಿದ್ರೆ ಪಂಚಾಯತಿನಲ್ಲಿ ಕೊಡಲ್ಲ ಪರ್ಮಿಷನ್ ಅಂತಿದ್ದಾರೆ. ನಾನು ಪಂಚಾಯತಿಯವ್ರ ಹತ್ರ ಏನಾದ್ರು ದುಡ್ಡು ಕೇಳೋದನ್ನ, ಇಲ್ಲ ಗೌರ್ಮೆಂಟ್ ಹತ್ರ ಏನಾದ್ರು ದುಡ್ಡು ಕೇಳೋದನ್ನ, ನನ್ನ ದುಡ್ಡು ಹಾಕಿ ನಾನು ಸರಿ ಮಾಡ್ತೀನಪ್ಪ ನಿಮ್ಮೂರಲ್ಲಿರೋ ಕೆರೆನ ಅಂದರೆ ಇಲ್ಲ, ದುಡ್ಡು ಕೊಟ್ಟು ಪರ್ಮಿಷನ್ ಕೊಡೋಕೆ ರೆಡಿ ಇಲ್ಲ. ಆ ಹಳ್ಳಿ ಮಕ್ಕಳಿಗೆ ಆಟ ಸಾಮಾನು ಕೊಡ್ತೀನಿ ಅಂತ ಒಂದು 60-70 ಸಾವಿರ ರೂಪಾಯಿನ ಆಟ ಸಾಮಾನು ತೊಗೊಂಡಿದ್ದೀನಿ. ಆ ಆಟ ಸಾಮಾನ ಮನೇಲಿ ಒಳಗಡೆ ಇಟ್ಕೊಂಡಿದ್ದೀನಿ. ಆ ಬಾಲೆಲ್ಲ ತೊಗೊಂಡೋಗಿ ನನ್ನ ಮೊಮ್ಮಗ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇವಾಗ ಅದನ್ನು ತೊಗೊಂಡು ಬರ್ತೀನಿ ಅಂದರೆ ಪಂಚಾಯತಿಯವ್ರು ಪರ್ಮಿಷನ್ ಕೊಡೋಲ್ಲ ಅಂತ. ನನಗೆ ಅಂಗನವಾಡಿ ಬಿದ್ದೋಗ್ತಾ ಇದೆ. ಅಂಗನವಾಡಿ ನನ್ನ ದುಡ್ಡಲ್ಲಿ ನಾನು ರಿಪೇರಿ ಮಾಡ್ತೀನಿ ಅಂದರೆ ಪರ್ಮಿಷನ್ ಇಲ್ಲ. ಇಲ್ಲ, ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಲಿ ಸರ್ಕಾರ ಕೂಡ. ಥ್ಯಾಂಕ್ ಯು ಸೋ ಮಚ್. ಆದರೆ ಒಂದು ಪ್ರಶ್ನೆ ಬಹಳ ಇತ್ತೀಚಿನ ದಿನದಲ್ಲಿ ಜಾಸ್ತಿ ಹರಿದಾಡ್ತಾ ಇದೆ.